ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ಡೇ 3 ಸ್ನಾನ ಆಯಿತು ಈಗ ತಾನೇ. ಸೊ ರೆಡಿ ಆಗ್ತಾ ಇದ್ದೀನಿ. ಸದ್ಯಕ್ಕೆ ನಮ್ಮ ಪುಟಾಣಿಗಳು ಯಾರೂ ಇಲ್ಲ ನನಗೆ ಡಿಸ್ಟರ್ಬ್ ಮಾಡೋದಕ್ಕೆ. ಸೊ ಆರಾಮಾಗಿ ರೆಡಿ ಆಗ್ತೀನಿ. ಓಕೆ, ಸೊ ಎಸ್, ನನ್ನ ಬ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸೊ ಎಸ್, ಏನು ಫೇಸ್ಗೆ ಅಪ್ಲೈ ಏನು ಮಾಡ್ಕೊಂಡಿಲ್ಲ, ಮಾಯ್ಶ್ಚರೈಸ್ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಳ್ಬೇಕು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಸ್ವಲ್ಪ ಡಾರ್ಕ್ ಸರ್ಕಲ್ಲು ಇದೆ ನನಗೆ. ನಾನೆಲ್ಲ ಫಿಂಗರಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬ್ರಷ್ ಏನು ಯೂಸ್ ಮಾಡ್ತಾಯಿಲ್ಲ. ನಾನು ಸ್ವಲ್ಪ ಸೋಂಬೇರಿ ಬ್ರಷ್ ಎಲ್ಲ ಯೂಸ್ ಮಾಡೋದಕ್ಕೆ. ಡನ್. ಕ್ರೀಮೆಲ್ಲ ಅಪ್ಲೈ ಮಾಡ್ಕೊಂಡಿರೋದು ತೋರಿಸಿಲ್ಲ ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತ್ ಆಗೋಗುತ್ತೆ ಅಂತೇಳಿ ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ನಾನು ಈಗ ಇದು ಬೇರೆದು ಬ್ಲಷ್ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಅಂತೂ ತುಂಬ ಚೆನ್ನಾಗಿದೆ. ಸೊ ಇದು ಕೂಡ 150 ರುಪೀಸ್. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಕ್ಕತ್ತಾಗಿದೆ. ಆ್ಯಂಡ್ ನನ್ನ ಹತ್ರ ಇರೋದು 2 ಬ್ಲಷ್, ಜಾಸ್ತಿ ಇಲ್ಲ. ಸೊ ಆ್ಯಂಡ್ ಸ್ವಲ್ಪ ಐ ಮೇಕಪ್ ಮಾಡ್ಕೊಂಡಿದ್ದೀನಿ. ಮತ್ತು ಫೌಂಡೇಶನ್ ಏನೂ ಯೂಸ್ ಮಾಡಿಲ್ಲ ನಾನು ಇವತ್ತು. ಅದು ಸ್ಟ್ರೋಕ್ ಕ್ರೀಮ್ ಬರುತ್ತಲ್ವ, ಸೊ ಅದನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡೆ ಅಷ್ಟೇ. ಸೊ ಇಲ್ಲಿ ಬಾಗಿಲೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒರೆಸ್ಬಿಟ್ಟು ರಂಗೋಲಿ ಹಾಕಿ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಪೂಜೆ ಮಾಡೋದಕ್ಕೆ. ಮತ್ತು ಆನ್ಲೈನಲ್ಲಿ ದೀಪ ತೊಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ತುಂಬಾ ಚೆನ್ನಾಗಿದೆ, ನೀರು ಹಾಕಿದ್ರೆ ಅಂಟುತ್ತಲ್ವ, ಸೊ ಆ ಥರದ್ದು 10 ಅನಿಸುತ್ತೆ. ಸೊ ಅಕ್ಕ ಸ್ವಲ್ಪ ತೊಗೊಂಡ್ರು, ನಾನು ಸ್ವಲ್ಪ ತೊಗೊಂಡೆ. ಆ್ಯಂಡ್ ನೋಡಿ, ನೀರು ಹಾಕಿದ ತಕ್ಷಣ ಅಂಟಿತು. ಇನ್ನು ಒಂದು ಸ್ವಲ್ಪ ಲೇಟಾಗಿ ಅಂಟಿತು, 4 ಅಂಟಿತ್ತು, ಸ್ವಲ್ಪ ಲೇಟಾಗಿ ಅಂಟಿತು ಅದು. ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್. ಈಗ ಸದ್ಯಕ್ಕೆ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೋಡೋಣ ಇನ್ನು ಸ್ವಲ್ಪ ದಿನ ಆದಮೇಲೆ ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಎಸ್, ತಿಳಿಸ್ತೀನಿ. ಏನಾದರೂ ತುಂಬ ಬೇಗ ಹಾಳಾಯಿತು ಅಂತಂದರೆ ಹೇಳ್ತೀನಿ ನಾನು ನಿಮಗೆ. ಈಗ ಆನ್ಲೈನಲ್ಲಂತೂ ಫುಲ್ಲು ಆಫರ್ಸ್ ನಡೀತಾ ಇದೆ. ಮೀಶೋದಲ್ಲಿ, ಮಿಂತ್ರಾದಲ್ಲಿ, ಅಮೆಝಾನು, ಫ್ಲಿಪ್ಕಾರ್ಟು ಎಲ್ಲ ಕಡೆ ಆಫರ್ಸು ಫ್ರೆಂಡ್ಸ್. ಸೊ ಒಂದು ಸಲ ಚೆಕ್ ಮಾಡಿ. ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟು ನೀವು ನೋಡಿರ್ತೀರ ಈಗಾಗಲೇ ಅಲ್ವಾ. ಸೊ ಫುಲ್ಲು ಆಫರ್ಸು. ಆ್ಯಂಡ್ ಫೈನಲಿ ಈ ಥರ ರೆಡಿ ಆದೆ ನಾನು. ಸೊ ಸ್ಯಾರಿ ಬಂದು ನಮ್ಮ ಅಕ್ಕದು. ಇದು ಬ್ಲೂ ಸ್ಯಾರಿ. ನನ್ನ ಹತ್ರ ಬ್ಲೂ ಕಲರ್ ಇರಲಿಲ್ಲ, ಸೊ ಅದಕ್ಕೆ ನಮ್ಮ ಅಕ್ಕದು ಉಟ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಡೇ 3 ಬಂದು ದುರ್ಗಾದೇವಿಯ 9 ಅವತಾರಗಳಲ್ಲಿ ಚಂದ್ರಘಟ್ಟ ಅವತಾರವು ಕೂಡ ಒಂದು. ಸೊ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ನಿವಾರಿಸಿ ಸಂತೋಷ ಸಮೃದ್ಧಿಯನ್ನು ನೀಡುವ ದೇವತೆ ಚಂದ್ರಘಟ್ಟ ದೇವಿ. ದುರ್ಗಾಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಘಟ್ಟ ದೇವಿಯನ್ನು ನವರಾತ್ರಿಯ 3ನೇ ದಿನ ನಾವು ಪೂಜೆ ಮಾಡೋದು. ಮತ್ತು ಚಂದ್ರಘಟ್ಟ ದೇವಿ ರೌದ್ರ ಸ್ವರೂಪವಾಗಿಯೂ ಕಾಣಿಸ್ತಾರೆ. ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿ ತನ್ನ ಭಕ್ತರನ್ನು ಪ್ರೀತಿಯಿಂದ ಸಲಹುವ ತಾಯಿ ಈಕೆ. ಚಂದ್ರಘಟ್ಟ ಅಂದರೆ ಗಂಟೆಯ ಆಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಅಂತ ಅರ್ಥ. ಚಂದ್ರಘಟ್ಟ ದೇವಿಯ 3ನೇ ಕಣ್ಣು ತೆರೆದು ಇರುತ್ತದೆ ಯಾವಾಗಲೂ. ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧರಾಗಿರುವಂತೆ ಕಾಣುತ್ತಾಳೆ. ಚಂದ್ರಘಟ್ಟ ದೇವಿಯನ್ನು ಚಂದ್ರಿಕಾ ರಣಚಂಡಿ ಅಂತೆಲ್ಲ ಕರೀತಾರೆ. ಮತ್ತು ಚಂದ್ರಘಟ್ಟ ದೇವಿಗೆ 10 ಕೈಗಳಿದ್ದು 10 ಕೈಗಳಲ್ಲಿ ಶಸ್ತ್ರಾಸ್ತ್ರ ಹಿಡಿದುಕೊಂಡು
ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ. ಸೊ ಇದು ಕತೆ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಕತೆ. ಆ್ಯಂಡ್ ಸೊ ಡೇ 4 ಏನು ಕತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ. ಸೊ ಇಲ್ಲಿ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನೈವೇದ್ಯಕ್ಕೆ ಏನಿಟ್ಟಿದ್ದೆ ಅಂತ ಹೇಳಿರಲಿಲ್ಲ ಅಲ್ವಾ ನಿಮಗೆ. ಸೊ ಕೊಕೊನಟ್ ರೈಸ್ ಮಾಡಿ ಇಟ್ಟಿದ್ದು ನೈವೇದ್ಯಕ್ಕೆ. ಆ್ಯಂಡ್ ಇಲ್ಲಿ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಸೇಮ್ ಚುಕ್ಕೆ ಇಟ್ಬಿಟ್ಟು ಬಾಗಿಲಿಗೆ 3ನೇ ದಿನ ಅಲ್ವಾ, ಸೊ ಅದಕ್ಕೆ ಚುಕ್ಕೆ ಇಟ್ಟು ಈಗ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ದಸರಾ ಹಬ್ಬದ ಟೈಮಲ್ಲಿ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ, ಆಯುಷು, ಅಭಿವೃದ್ಧಿ ಎಲ್ಲ ನಿಮಗೆ ಸಿಗಲಿ ಅಂತ ಬಯಸ್ತೀನಿ ಫ್ರೆಂಡ್ಸ್. ಓಕೆ, ಸೊ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿ. ಓಕೆನಾ? ಸೊ ಎಲ್ಲ ಒಳ್ಳೆಯದಾಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.